ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಅದರ ಜೊತೆಗೆ ನನ್ನ ಈ ಮಹಿಳಾ ಆಯೋಗ ಮಹಿಳಾ ಶಕ್ತಿಗೆ ಕೊಂದವರು ಯಾರು ಅಂತಕ್ಕಂಥ ಅಭಿಯಾನವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಮಹಿಳೆಯರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ಒಂದು ದೊಡ್ಡ ಸಲ್ಯೂಟ್. ಜಾತಿಹೀನ ಮನೆ ಜ್ಯೋತಿತಾಹೀನವೇ, ಕುಲ ಕುಲ ಎಂದು ಹೊಡೆದಾಡಿದಿರಿ, ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರಾ ಬಲ್ಲಿರಾ ತಂದು ಹಿರಿಯರು ಹೇಳ್ಯಾರ್ರಿ, ನಾನು ಹೇಳ್ತಾ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ಶತಮಾನದಲ್ಲಿ, ಈ ಒಂದು ಕಂಪ್ಯೂಟರ್ ಯುಗದಲ್ಲಿ ಜಾತಿ ಅಸ್ಪೃಶ್ಯತೆಯನ್ನು ಮತ್ತೆ ಮುನ್ನೆಲೆಗೆ ತಂದಿದ್ದು ಯಾರಾದರೂ ಇದ್ರೆ ಅದು ಮಿಸ್ಟರ್ ವೀರೇಂದ್ರ ಹೆಗಡೆ. ಅಸ್ಪೃಶ್ಯತೆ ಅಂತಕ್ಕಂಥದ್ದು ಇವತ್ತಿಯೂ ಕೂಡ ಅವನ ಸಾಮ್ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. ಜಾತಿವಾದ ಅಂತಕ್ಕಂಥದ್ದು ಇವತ್ತು ಕೂಡ ಅವನ ಸಾಮ್ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. ಇದು ಕೇವಲ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಆಗಿರ್ತಕ್ಕಂಥ ಮಾತಲ್ಲರಿದು. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮೇಲೇನೆ ಆಗಿದ್ದಿದು. ನೀವು ಮೀನಾ ತಿಂದ್ರಿ, ಚಿಕನ್ ತಿಂತೀರಿ, ನೀವು ಧರ್ಮಸ್ಥಳಕ್ಕೆ ಬರಬಾರ್ದು ಅಂತಂದು ಹೇಳಿದವರು ಇದೇ ಮಿಸ್ಟರ್ ವೀರೇಂದ್ರ ಹೆಗಡೆ, ಅವನ ಸಾಮ್ರಾಜ್ಯದವರೇ. ಹಾಗಾದ್ರೆ ಅಸ್ಪೃಶ್ಯತೆ ಯಾರಲ್ಲಿ ತಾಂಡವಾಡ್ತಾ ಇದೆ? ವೀರೇಂದ್ರ ಹೆಗಡೆಯಲ್ಲಿ ತಾಂಡವಾಡ್ತಾ ಇದೆ. ಹಾಗಾದ್ರೆ ಒಬ್ಬ ಮುಖ್ಯಮಂತ್ರಿಗೇನ ಈ ರೀತಿ ಅಸ್ಪೃಶ್ಯತೆಯನ್ನು ತೋರಿಸ್ಕೊಡ್ತಾನಂದ್ರ ಇನ್ನು ದಲಿತರಿಗೆ ಎಷ್ಟು ಆ ಧರ್ಮಸ್ಥಳದಲ್ಲಿ ಅನ್ಯಾಯ ಆಗಿರಬೇಡ, ಆ ವೇದವಲ್ಲಿ ಟೀಚರ್ಗೆ ಎಷ್ಟೊಂದು ಅನ್ಯಾಯ ಆಗಿರಬೇಡ, ಆ ಪದ್ಮಲತಾ ಮತ್ತು ಯಮುನಾ ನಾರಾಯಣಿಗೆ ಎಷ್ಟೊಂದು ಅನ್ಯಾಯ ಆಗಿರಬೇಡ, ಎಷ್ಟೊಂದು ದಲಿತರ ಭೂಮಿಯನ್ನು ಕಬಳಿಕೆ ಮಾಡ್ಕೊಂಡಿರಬೇಡ ಇವರು. ಈಗಿನ ಕಾಲದಲ್ಲಿ ಇಷ್ಟೊಂದು ಸಾಮ್ರಾಜ್ಯವನ್ನು ಕಟ್ಕೊಂಡು ಅಸ್ಪೃಶ್ಯತೆನೆ ಮೆರೀತಾರೆ ಅಂದ್ರೆ ಅವಾಗ ಏನೇನು ಮಾಡಿರ್ಬೇಕು ಇವರು. ಅಷ್ಟು ಈಜಿ ಅಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ, ಇವನು ಅಷ್ಟು ಈಸಿ ಅಲ್ಲ. ಎಲ್ಲದಿ ನೀನು ಬಾ ಹೊರಗಡೆ. ನಾನು ಯಾಕೆ ನಿನಗೆ ಕ್ವಶನ್ನಾಗ ಮಾತಾಡ್ಬೇಕು ಗೊತ್ತಾ? ನೀನೊಬ್ಬ ಸಾಮಾನ್ಯ ವ್ಯಕ್ತಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅದ ಇಲ್ಲಿ. ನಿನಗೇನು ರೆಸ್ಪೆಕ್ಟ್ ಕೊಟ್ಟು ಧರ್ಮ ನೋ ಮೈ ಫುಟ್ ಅಲ್ಲ. ನೀನೊಬ್ಬ ಸಾಮಾನ್ಯ ವ್ಯಕ್ತಿ, ನೀನು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಿರ್ಬೇಕಾದ್ರೆ ಸರ್ವಧರ್ಮ ಸಮಭಾವದಿಂದ ಕಾಣುವ ಈ ಚಕ್ರವರ್ತಿ ನಿನಗಿತ್ತಲು ಎತ್ತರಕ್ಕಿರ್ತಾವ. ಇದನ್ನು ತಿಳ್ಕೊ. ಎಲ್ಲದೀಪ ನೀನು ಮಿಸ್ಟರ್ ವೀರೇಂದ್ರ ಹೆಗಡೆ? ಪರಾರಾಗಿಬಿಟ್ಟೆ? ಏನು ರೈಟ್ ಹೇಳಿಬಿಟ್ಟೆ? ಏನು ಮುಚ್ಕೊಂಡು ಟಾಯ್ಲೆಟ್ನಾಗ ಕೂತಿದ್ದೇನೆ? ಎಲ್ಲಿ ಕೂತಿದ್ದಿ? ಯಾಕಪ್ಪ ಈ ಮೀಡಿಯಾಗಳ ಕಡೆಯಿಂದ ಇಲ್ಲ ಸಲ್ಲದ ಸುದ್ದಿಗಳನ್ನು ಹಬ್ಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ನೀನು? ನಿನ್ನ ಮೇಲೆ ರೇಪ್ ಮಾಡಿರುವ ಆರೋಪ ಇಲ್ಲ, ನಿನ್ನ ಮೇಲೆ ಭೂ ಕಬಳಿಕೆಯನ್ನು ಮಾಡಿರುವ ಆರೋಪ ಇಲ್ಲ, ಹೌದಲ್ಲ? ನೀನು ಮಾಡಿರಬೇಕು, ಆದರೆ ನಿನ್ನ ಮೇಲೆ ಆರೋಪ ಇಲ್ಲ. ನಿನ್ನ ಮೇಲೆ ಕೊಲೆ ಮಾಡಿರ್ತಕ್ಕಂಥ ಆರೋಪ ನಿನ್ನ ಮೇಲೆ ಇಲ್ಲ. ಆದರೆ ನೀನು ಯಾಕೆ ಮುಂದ್ಗಡೆ ನಿಂತು ಬಂದು ಮಾತಾಡ್ತಾ ಇಲ್ಲ? ನೀನು ಯಾಕೆ ಈ ದರಿದ್ರ ಹೊಲಸು ಹೇಳ್ತಿನ್ನೋ ಮೀಡಿಯಾಗಳನ್ನು ಮುಂದೆ ಬಿಟ್ಟು ಆ ಒಂದು ಮಹಿಳಾ ಆಂದೋಲನವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೀಯಾ? ಮಹಿಳಾ ಆಯೋಗದ ಮಹಿಳಾ ಶಕ್ತಿಯ ಒಂದು ಅಜೆಂಡಾ ಅದ ರೀ. ಏನು ಅಜೆಂಡಾ? ಯಾವುದೇ ಧರ್ಮದ ಪರವಾಗಿಲ್ಲ, ಧರ್ಮದ ವಿರುದ್ಧವಾಗಿ ಮಾತನಾಡುವಂತಿಲ್ಲ, ಅಥವಾ ಯಾವುದೇ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಯ ಬಗ್ಗೆ ಅದು ವೀರೇಂದ್ರ ಹೆಗಡೆ ಇರಲಿ, ಹರ್ಷಂದ್ರ ಇರಲಿ, ಯಾವನೇ ಇರಲಿ, ಇವ್ರ ಬಗ್ಗೆ ಯಾವತ್ತು ಮಾತನಾಡುವಂತಿಲ್ಲ, ಅಥವಾ ಒಂದು ಹಿಂದೂ ಧರ್ಮದ ದೇವರ ಬಗ್ಗೆ ಕೂಡ ಮಾತನಾಡುವುದಿಲ್ಲ. ಇಲ್ಲಿ ಅವರಿಗೆ ಬೇಕಾಗಿರುವುದು ಕೊಂದವರು ಯಾರು, ಅತ್ಯಾಚಾರಿಗಳು ಯಾರು, ಅದರ ವಿರುದ್ಧವಾಗಿ ಮಾತ್ರ ನಾವು ಹೋರಾಟಕ್ಕೆ ಇಳಿದಿದ್ದೀವಿ ಅಂತಂದು ಅಜೆಂಡಾವನ್ನು ಮುಂದಿಟ್ಟಿದ್ದಾರೆ. ಆದರೆ ಈ ವೀರೇಂದ್ರ ಹೆಗಡೆಯ ಚೇಲಾಗಳು, ನಾಲ್ಕು ನನ್ನ ಮಕ್ಕಳು, ಆಂದೋಲನ ಹೋರಾಟ ಕ್ಲೋಸ್ ಆಗ್ಯದ, ಭ್ರಷ್ಟಾಚಾರ ಬಯಲಿಗೆ ಬಂದದ, ಷಡ್ಯಂತ್ರ ಬಯಲಿಗೆ ಬಂದದ, ಬುರುಡೆ ಗ್ಯಾಂಗ್ ಸಿಕ್ಕೊಂಡಿದ, ಮಹಿಳಾ ಇವ್ರೇನು ಹೋರಾಟ ಮಾಡಿದ್ರಲ್ಲ ಇವ್ರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳು ಆಗ್ತಾವ, ಇವರನ್ನ ಜೈಲಿಗೆ ಹತ್ತಕ್ಕಂಥ ಕೆಲಸ ನಡೀತದಂದ ಬ್ಯಾನರ್ಗಳನ್ನ ಪ್ರಚಾರಗಳನ್ನ ಮಾಡ್ತಕ್ಕಂಥ ಕೆಲಸ ಈ ವೀರೇಂದ್ರ ಹೆಗಡೆಯ ಕುತಂತ್ರಿ ನಾಯಿಗಳು ಮಾಡ್ತಾ ಇದ್ದಾರೆ. ಹಾಗಾದ್ರೆ ವೀರೇಂದ್ರ ಹೆಗಡೆ ಎಲ್ಲಿ? ಅದೇ ಈ ಅಜಿತ್ ಹನುಮಕ್ಕನವರ್ ಬೇವರ್ಸಿ ಕೂತ್ಕೊಂಡು ಹೇಳ್ತಾನ, ನನ್ನ ಮಗ ಇಲ್ಲಿವರೆಗೂ ಹೇಳಿಲ್ಲಲ್ಲ, ಕೊಂದವ್ರು ಯಾರ ತಂದು ಪ್ರಶ್ನೆ ಮಾಡಲಿಲ್ಲ, ಸಂತೋಷ್ ರಾವ್ ಬಿಡುಗಡೆ ಆಗಿದ್ದಾರೆ ಅಂದ್ರೆ ಕೊಲೆ ಮಾಡಿದ ಒಬ್ಬನು ಇರಬೇಕು ಅನ್ನೋ ಒಂದು ಸಣ್ಣ ಸಾಮಾನ್ಯ ಜ್ಞಾನ ಇಲ್ಲದೆ ಇರತಕ್ಕಂಥ ಒಬ್ಬ ನಾಲಾಯಕ ಪತ್ರಕರ್ತ ಅಜಿತ್ ಹನುಮಕ್ಕನವರ್ ಅವನು ಕೂತ್ಕೊಂಡು ಹೇಳ್ತಾನ ಯಾರ್ಯಾರಿಗೆ ಎಷ್ಟೆಷ್ಟು ಶಿಕ್ಷೆ ಅಂತಂದು ಹೇಳ್ತಾನ. ಯಾರ್ಯಾರಿಗೆ ಎಷ್ಟೆಷ್ಟು ಶಿಕ್ಷೆ ಕೊಡ್ತಾರ? 3 ವರ್ಷ ಶಿಕ್ಷೆ, 6 ವರ್ಷ, 7 ವರ್ಷ, ದಂಡ ಎಷ್ಟು? ಲೇ ಅಜಿತ್ ಹನುಮಕ್ಕನವ್ರು ಹನಿಮ್ಯಾ ಟಕ್ಲ್ಯಾ, ನೀ ವೀರೇಂದ್ರ ಹೆಗಡೆ ಹೇಳ್ತಿಂದು ಮಾತಾಡಕ್ ಹೋಗ್ಬೇಡ. ಅತ್ಯಾಚಾರಿಗಳಿಗೆ ಎಷ್ಟು ಶಿಕ್ಷೆ, ಅತ್ಯಾಚಾರಿಗೆ ಶಿಕ್ಷೆನೂ ಕೊಡಕ್ ಹೋಗ್ಬೇಡ. ಕೊಟ್ಟು ಬಿಟ್ಟು ನಮ್ಮ ಹೆಣ್ಮಕ್ಳ ಕಡೆ ನೋಡೋಣ, ಬೀಜ ಕಿತ್ತು ಒಗೆದು ಬಿಡ್ತಾನ, ಅವನು ಹೋಗ್ತಾನೆ ಹಾಳಾಗಿ. ಅವ್ರು ಅಲ್ಲಿ ಕೊಡ ಶಿಕ್ಷೆ ಬೇಕಾಗಿಲ್ಲ ನಮ್ಗೆ, ಆ ಸೆಕ್ಷನ್ ಈ ಸೆಕ್ಷನ್ ಇಷ್ಟು ದಂಡ ಬೇಕಾಗಿಲ್ಲ. ನೀ ಎಷ್ಟು ಹೇಳ್ತಿಂದಿ ವೀರೇಂದ್ರ ಹೆಗಡೆ? ಅಜಿತ್ ಹನುಮಕ್ಕನವ್ರಿಗೆ ಎಷ್ಟು ದುಡ್ಡು ಕೊಟ್ಟು ಹೊರಗಡೆ ಬಿಟ್ಟಿದ್ದಿ ಹೇಳಿ ನೋಡೋಣ. ನಿನ್ನ ಮೇಲೆ ಯಾಕೆ ಇದು ಆಪಾದನೆ ಮಾಡಬೇಕಾಗದಂದ್ರೆ ನೀನು ಮುಂದಗಡೆ ಬಂದು ಮಹಿಳೆಯರು ಹೋರಾಟ ಮಾಡ್ಲಿಕ್ಕೆ ಹೇಳಬೇಕಿತ್ತು.
ಅವ್ರ ಧರ್ಮದ ಪರವಾಗಿ ಮಾಡ್ತಾ ಇಲ್ಲ, ನನ್ನ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ಅಥವಾ ದೇವರ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಅವ್ರ ಅತ್ಯಾಚಾರಿಗಳು ಬೇಕು. ನಿನಗೂ ಬೇಕಾಗಿತ್ತು ಅತ್ಯಾಚಾರಿಗಳು, ಹೌದಲ್ಲೋ? ನಿನಗೂ ನ್ಯಾಯ ಬೇಕಾಗಿತ್ತು ಇಲ್ಲೋ? ಇಲ್ಲ. ಯಾಕಂದ್ರೆ ಆ ಅತ್ಯಾಚಾರಿಗಳು ನಿನ್ನ ಚಡ್ಡ್ಯಾಗ ಅದಾರ, ನಿನ್ನ ಹತ್ರನ ಅದಾರ, ಅವರು ನಿನ್ನವರೇ ಅದಾರ. ಅದಕ್ಕೆ ಮುಚ್ಕೊಂಡು ಕೂತಿದ್ಯಾ ಅಂತೀನೋ, ಅದಕ್ಕೆ ನೀನು ಮುಚ್ಕೊಂಡು ಕೂತಿದೀಯ. ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟು ಆ ಮಂಡ್ಯದ ಹೆಣ್ಣು ಮಗಳು ಇವತ್ತಿಗೂ ಹೇಳ್ತಾಳಕ್ಕಿ, ಅದನ್ನು ತನಿಖೆ ಮಾಡೋದು ನಿಮಗೆ ಬಿಟ್ಟಿದ್ದು ಹೇಳ್ತಾಳೆ. ನ್ಯೂಸ್ ಚಾನಲ್ ಇದ್ದವ್ರಿಗೆ ಅದನ್ನು ತನಿಖೆ ಮಾಡೋದು ನಿಮಗೆ ಬಿಟ್ಟಿದ್ದು, ನಾನು ನೋಡಿದ್ದು ಸತ್ಯ ಅದ, ಅವಳನ್ನು ಹೊತ್ಕೊಂಡು ಹೋಗಿದ್ದು ಸತ್ಯ ಅದ, ಶಾಲಾ ಯೂನಿಫಾರ್ಮ್ನಾಗ ಇದ್ದಳು ಅದು ಸತ್ಯ ಅದ. ಅದು ಸೌಜನ್ಯಳೋ ಅಥವಾ ಯಾರು ಅನ್ನೋದನ್ನ ನೀವು ಅದನ್ನು ನೋಡ್ರತಂದು ಹೇಳ್ತಾಳೆ. ಈ ದರಿದ್ರ ಮೀಡಿಯಾಗಳು ಹೇಳ್ತಾವ. ಸುಜಾತಾ ಭಟ್ ಜೊತೆಗೆ ಮತ್ತೊಬ್ಬಳು ಮಂಡ್ಯದ ಮಹಿಳೆ ಷಡ್ಯಂತ್ರ ಬಯಲು. ಅಜಿತ್ ತನ್ನ ಮಗರು ನ್ಯೂಸ್ ಅವರಿಗೆ ಸ್ವಾಗತ. ನೀನು ಒಂದು ಕೊಟ್ಟಂದ್ರೆ ಕಿವುಚಿಗಡ್ಡಿಗೆ ಮಗನ ಕಿವ್ಯಾಗಿನ ರಕ್ತ ಬಂದತ್ತು. ನಾಟಕ ಮಾಡ್ತೀಯೇ ಹರಾಮ್ಕೋರ್ ನನ್ನ ಮಗನೇ ಅಜಿತ್ ಹನುಮಕ್ಕನವರು. ಈ ವೀರೇಂದ್ರ ಹೆಗಡೆ ಅಸ್ಪೃಶ್ಯತೆ ಆಚರಣೆ ಮಾಡ್ಯಾನ್ರಿ. ವೇದವಲ್ಲಿ ಹೋಗ್ಯಾಳ, ಪೋಸ್ಟ್ ಮಾರ್ಟಮ್ ಇವನಲ್ಲೇ ಆಗ್ಯದ, ಅನಾಥ ಶವಗಳು ಹೋಗ್ಯಾವ, ಅಸಹಜ ಸಾವುಗಳಾಗ್ಯಾವ, ಆ ಯಮುನಾ ನಾರಾಯಣನ ಕೊಂದು ಹಾಕ್ಯಾರ, ದಲಿತರ ಭೂ ಕಬಳಿಕೆಯನ್ನು ಮಾಡ್ಯಾರ. ಇಷ್ಟೆಲ್ಲ ಮಾಡಿದ್ರು ಕೂಡ ಇವನ ಹೆಸರನ್ನು ಯಾರೂ ತಗೊಳ್ತಾ ಇಲ್ಲ. ವೀರೇಂದ್ರ ಹೆಗಡೆನ ಮಾಡ್ಯಾನಂತಂದು ಯಾರೂ ಕೂಡ ತಗೊಳ್ತಾ ಇಲ್ಲ. ಆದ್ರೆ ಇವನು ಒಳಗಡೆ ಕೂತ್ಕೊಂಡು ಇಷ್ಟೊಂದೆಲ್ಲ ಆಟ ಆಡ್ತಾ ಇದ್ದಾನೆ. ಇದರ ಅರ್ಥ ಬೆಳತಂಕಳಿಯಲ್ಲಿ 16 ತಾರೀಕಿಗೆ ನಡೀತಕ್ಕಂಥ ಒಂದು ಮಹಿಳಾ ಆಂದೋಲನ, ಮಹಿಳಾ ಹೋರಾಟವನ್ನ ಹೇಗಾದ್ರೂ ಮಾಡಿ ಕಟ್ ಮಾಡಬೇಕು ಅನ್ನೋದು ಇವನು ವಿಚಾರ. ನೋಡ್ರಿ, ಇಷ್ಟು ದಿನ ಯಾರೂ ಕೂಡ ಇವ್ರು ಇರಲಿಲ್ಲ, ನನ್ನ ಮಕ್ಕಳು ಯಾರೂ ಬರಕ್ಕಿಲ್ಲ. ತನಿಖೆ ತಂತಾನ ನಡೀತಾ ಇತ್ತು, ಎಲ್ಲ ಆಗ್ತಾ ಇತ್ತು, ಹೋರಾಟಗಾರರ ಮೇಲೆ ಅದು ಇದು ಕೇಸ್ಗಳಾಗ್ತಾ ಇದ್ವು, ತನಿಖೆ ಕರಿತಾ ಇದ್ರು. ಇವ್ರು ಯಾರೂ ಬರ್ತಾ ಇರಲಿಲ್ಲ. ಯಾವಾಗ ಮಹಿಳಾ ಶಕ್ತಿ ಅನ್ನೋದು ಹೊರಗಡೆ ಬರ್ತಲ್ಲ, ಇನ್ನು ನಮ್ಮ ಬಂಡವಾಳ ಹೊರಗಡೆ ಬರ್ತದೆ ತಂದ ತಿಳ್ಕಂಡ ಚಡ್ಡ್ಯಾಗ ಹುಚ್ಚಿ ಹೋಗ್ಕೊಂಡಾರ ಇವರು. ಮಿಸ್ಟರ್ ವೀರೇಂದ್ರ ಹೆಗಡೆ, ನೀ ಚಡ್ಡ್ಯಾಗ ಹುಚ್ಚಿ ಹೋಗ್ಕೊಂಡಿದ್ದಿ ಎಲ್ಲಿದೆ ಹೇಳೋಣ, ಬಾ ಹೊರಗಡೆ. ಮಾಧ್ಯಮಗಳನ್ನ ಕರೆಸು, ಎಲ್ಲ ಮಾಧ್ಯಮಗಳನ್ನ ಕರೆಸು, ಎಲ್ಲರನ್ನು ಕರೆಸ್, ಹೇಳು, ಹೋರಾಟ ಅವ್ರು ಮಾಡಲಿ, ಅತ್ಯಾಚಾರಿಗಳು ಯಾರನ್ನು ಗೊತ್ತಾಗಲಿ. ಮುಖ್ಯಮಂತ್ರಿ ಹೇಳು, SIT ಅವ್ರಿಗೆ ಹೇಳು, ಹೌದು ಅತ್ಯಾಚಾರಿಗಳು ಯಾರು ಅನ್ನೋದನ್ನು ನೀವು ಕಂಡು ಹಿಡಿಲೇಬೇಕು ಅಂತಂದು ಹೇಳು. ನಾನು ತನಿಖೆಗೆ ಬರ್ತೇನೆ ಅಂತ ಹೇಳು, ಹರ್ಷಂದ್ರು ತನಿಖೆಗೆ ಬರ್ತಾ ಅಂತ ಹೇಳು, ಪ್ರತಿಯೊಬ್ಬರು ತನಿಖೆಗೆ ಬರ್ರಿ, ಅತ್ಯಾಚಾರಿಗಳನ್ನ ಹಿಡಿದುಕೊಡ್ರಿ ನೋಡೋಣ. ಯಾವ್ದು ಆಗ್ತಾ ಇಲ್ಲ. ನಮಗೆ ಬೇಕಾಗಿದ್ದು ಅತ್ಯಾಚಾರಿಗಳಲ್ಲೇ ವೀರೇಂದ್ರ ಹೆಗಡೆ ಬುಡ್ಡೆಯ ಮುದುಕ. ನಮಗೆ ಬೇಕಾಗಿದ್ದು ಅತ್ಯಾಚಾರ ನೀ ಅಲ್ಲ. ನೀನು ತಗೊಂಡು ನಮಗೇನು ಮಾಡ್ತದ? ನೀ ಬಡ್ಡಿ ವ್ಯವಹಾರ ಮಾಡ್ಕೊತ ಹೋಗೋ ಕಡೆ, ನೀ ಅಸ್ಪೃಶ್ಯತೆ ಆಚರಣೆ ಮಾಡ್ಕೊತ ಹೋಗನಿ, ನೀ ದಲಿತರ ಭೂ ಕಬಳಿಕೆ ಮಾಡ್ಕೊತ ಹೋಗನಿ ಅಂತ. ನಮಗೆ ನೀ ಬೇಕಾಗಿಲ್ಲ, ನಿನ್ನ ಸಾಮ್ರಾಜ್ಯ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಅತ್ಯಾಚಾರಿಗಳು. ಅವ್ರು ಎಲ್ಲಿದಾರೆ ಹೇಳಿ ನೋಡೋಣ. ಹೇಳಲಿ, ಎಲ್ಲಿ ಹೋಗಿದ್ದೀನಿ? ನೀ ಅದ್ಯತೆ ತಿಳ್ಕೊಳ್ಬೇಕು, ಸತ್ಯತೆ ತಿಳ್ಕೊಳ್ಬೇಕು. ಏನಂತ ತಿಳ್ಕೊಳ್ಬೇಕು ನಾವು? ಏನಂತ ತಿಳ್ಕೊಳ್ಬೇಕು ಹೇಳೋಣ? ಏನಂತ ತಿಳ್ಕೊಳ್ಬೇಕು? ಎಲ್ಲ ಹೊಲಸು ದಂಧೆಗಳನ್ನು ಮಾಡಿ ಇವತ್ತು ಮಹಿಳಾ ಶಕ್ತಿಯನ್ನು ಹೆಂಗಾದ್ರೂ ಮಾಡಿ ನಿಲ್ಲಿಸಬೇಕು. ಆ ತಿಮ್ಮರೊಡ್ಡಿನ ಗಡಿಪಾರಿ ಮಾಡ್ಬೇಕಂತ ಹೇಳ್ತೀರಿ. ಅವ ಯಾವ ಮತ್ತೊಬ್ಬ ನಾಲ್ಕು ನನ್ನ ಮಗ ಕುತ್ಕೊಂಡು ಹೇಳ್ತಾನ ದೊಡ್ಡ ಹಿಂದುತ್ವವಾದ ತನ್ನು. ಸೌಜನ್ಯ ಕೂಡ ಒಬ್ಬ ಹಿಂದೂ ಹೆಣ್ಮಗಳದಾಳ. ಆ ಯಮುನಾ ನಾರಾಯಣ್ ಹಿಂದೂಗಳದಾರ, ಪದ್ಮನಾಥ, ವೇದವಲ್ಲಿ ಎಲ್ಲರೂ ಹಿಂದೂಗಳದಾರ. ಅವ್ರ ಸಾವು ಹೆಂಗಾತು ಅದನ್ನು ತನಿಖೆ ಮಾಡೋದಕ್ಕೆ ಬಾಲೆ ಅಲ್ಲಿ ಕುತ್ಕೊಂಡು ಹೇಳ್ತೀವಿ. ಸಮೀರ್ MDಗೆ ಕಾಂಗ್ರೆಸ್ ಸರ್ಕಾರದ ಸಪೋರ್ಟ್ ಅದ ಕುತ್ಕೊಂಡು ಹೇಳ್ತಾನೆ. ಇವ ಒಬ್ಬ ದೊಡ್ಡ ಹಿಂದೂ, ಇವನು ದುಡ್ಡು ಮಾಡೋ ಹಿಂದೂ, ಇವನು ಹಿಂದೂ ಧರ್ಮದ ಹೆಸರು ಹೇಳ್ಕೊಂಡ ಅನಾಚಾರ ಮಾಡೋ ಹಿಂದೂ ಇವನು. ಇಂಥವ್ರನ್ನೆಲ್ಲ ಈ ವೀರೇಂದ್ರ ಹೆಗಡೆ ಸಾಕಿದಾನ. ಹೊರಗಡೆ ಬರಲಿ. ಯಾಕೆ ಬರ್ತಾ ಇಲ್ಲ ಇವನು? ಬಂದು ಹೇಳಿ, ತನಿಖೆ ಆಗಲಿ. ತನಿಖೆಗೆ ನಾವು ಕೂಡ ಒಪ್ತೀವಿ. ಯಾವೂ ಕೂಡ ಮಾಧ್ಯಮಗಳು ಧರ್ಮಸ್ಥಳದ ಪರವಾಗಿ ಮಾತನಾಡುವಂತಿಲ್ಲ. ನಾವು ತನಿಖೆಗೆ ಮುಂದಾಗ್ತೀವಿ. ಆ ಅತ್ಯಾಚಾರಿಗಳು ಸಿಗಲಿ, ಅದು ಯಾರೇ ಇರಲಿ, ಅತ್ಯಾಚಾರಿಗಳನ್ನ ಹುಡ್ಕೊಂತ ಪ್ರಯತ್ನ ಆಗಲಿ. ಎಲ್ಲ ಸಾಕ್ಷಿಗಳನ್ನ ಕ್ರೋಢೀಕರಿಸ್ರಿ, ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಒಂದ್ರ ಮಾತು ಬಂದು ಹೇಳಬೇಕು. ಇವನು ಹೇಳಂಗಿಲ್ಲ. ಬಡ್ಡಿ ವ್ಯವಹಾರ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ. ಭಿಕ್ಷುಕ ಬಂದರ ದಾನ ಇಲ್ಲಂತಿ, ಭಿಕ್ಷುಕ ಬಂದರ ದಾನ ಇಲ್ಲಂತಿ. ಊರ ತುಂಬ ಬಡ್ಡಿ ಸಾಲ ಆಡ್ತಿ. ಗಳಸಿ ಮನ್ಯಾಗ ಇಟ್ಟಿ, ಗಳಸಿ ಮನ್ಯಾಗ ಇಟ್ಟಿ. ನೀ ಸತ್ತ ಮ್ಯಾಗ ಅದನ್ನ ಯಾರಿಗೆ ಕೊಡ್ತಿ? ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ. ಮತ್ತೆ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.